ಎಲ್ಲರ ಮನೆಯಲ್ಲೂ ಮಟನ್ ತಂದಾಗ ಅದ್ರ ಜೊತೆ ಬೋಟಿನೂ ಕೂಡ ತಂದಿರ್ತಾರೆ. ಕೆಲವ್ರಿಗೆ ಆ ಬೋಟಿನ ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳಿ ಗೊತ್ತಿರಲ್ಲ. ಹಾಗಾಗಿ ನಾನಿವತ್ತು ಬೋಟಿ ಕ್ಲೀನ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಬೋಟಿ ಫ್ರೈ ಮಾಡೋದು ಹೇಗೆ ಕ್ಲೀನ್ ಮಾಡಿಕೊಂಡು ಅನ್ನೋ ವಿಡಿಯೋನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇದೇ ಮೊದಲು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಬೋಟಿನೆಲ್ಲ ನಾನು ಸಪ್ರೇಟ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಬೇಕು, ಕುದೀತಾ ಇರಬೇಕು. ಸ್ವಲ್ಪ ಬಿಸಿ ಆದರೆ ಸಾಕಾಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಈ ರೀತಿಯಾಗಿ ನೀರು ಚೆನ್ನಾಗಿ ಕುದಿಬೇಕು. ತುಂಬಾ ಈಸಿ ಕ್ಲೀನ್ ಮಾಡೋಕ್ಕೆ, ಗೊತ್ತಾಗ್ಬಿಟ್ರೆ ನಾವೇ ಲೇಡೀಸ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಒಂದು 5 ನಿಮಿಷ ಕುದಿಸ್ಕೊಂಡಾದಮೇಲೆ ನಾನು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಸಪ್ರೇಟ್ ಮಾಡಿದ ಮೇಲೆ 1 ಸೆಕೆಂಡು ಕೂಡ ವೇಸ್ಟ್ ಮಾಡಬಾರ್ದು. ಇಮಿಡಿಯೇಟಾಗಿ ಪೀಸಸ್ನ ಆಚೆ ತೆಗೆದುಬಿಟ್ಟು ಈ ರೀತಿ ಒಂದು ಚಾಕು ಸಹಾಯದಿಂದ ಮೇಲ್ಗಡೆ ಎರಿಬೇಕು. ನನಗೆ ಕೈಯಲ್ಲಿ ಇಟ್ಕೊಳಕ್ಕೂ ಕೂಡ ಆಗ್ತಾಯಿಲ್ಲ, ಅದು ತುಂಬ ಬಿಸಿ ಇತ್ತು. ಹಾಗಾಗಿ ನಾನೊಂದು ಫೋರ್ಕ್ ತಗೊಂಡಿದ್ದೀನಿ ಇಟ್ಕೊಳ್ಳಿಕ್ಕೆ. ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಈ ರೀತಿ ನೋಡಿ ನಾನು ಮಾಡ್ತಾ ಇದ್ದೀನಲ್ವ, ಆ ರೀತಿ ಮಾಡಿದರೆ ಎಷ್ಟು ನೀಟಾಗಿ ಹೋಗುತ್ತೆ ನೋಡಿ. ಒಂಚೂರು ಕೂಡ ಉಳ್ಕೊಳೋದಿಲ್ಲ, ಅಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಪೀಸ್ ಮಾತ್ರ ಸ್ವಲ್ಪ ಕಷ್ಟ ಆಗೋದು. ಈ ಥರದ ಪೀಸಸ್ಸನ್ನು ಮಾತ್ರ ನಾವು ಈ ರೀತಿ ಮಾಡ್ಕೊಳ್ಬೇಕು. ಇನ್ನು ಮಿಕ್ಕಿದ್ದು ನಾವು ನಾರ್ಮಲಾಗಿ ಈಗ ಬೇಯಿಸಿರ್ತೀವಲ್ವ, ಅದನ್ನು ವಾಶ್ ಮಾಡಿ ಸ್ವಲ್ಪ ಸುಣ್ಣ ಹಾಕಿ ವಾಶ್ ಮಾಡಿದರೆ ಸಾಕು. ಇನ್ನೊಂದು ಸೈಡು ನೋಡ್ತಾ ಇರ್ಬೋದು, ಈ ಕಡೆ ಸೈಡ್ ಹೋದಷ್ಟು ಆ ಕಡೆ ಸೈಡ್ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಆ ಕಡೆ ಸೈಡ್ ಸ್ವಲ್ಪ ತಣ್ಣಗಾಗಿ ಹೋಗ್ಬಿಡ್ತು. ನಾನು ಈ ಕಡೆ ತೆಗಿಯೋಷ್ಟರಲ್ಲಿ ಅಷ್ಟು ಫಾಸ್ಟಾಗಿ ಇಮಿಡಿಯೇಟಾಗಿ ಮಾಡಿಕೊಂಡ್ರೆ ಮಾತ್ರ ಫುಲ್ ಕ್ಲಿಯರಾಗಿ ಹೋಗೋದು. ನೋಡಿ ಈ ಕಡೆಗೂ ಆ ಕಡೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು. ನಂತರ ಈ ರೀತಿ ಒಂದು ಬೌಲಲ್ಲಿ ನೀರೆಲ್ಲ ಸೋರಿಸ್ಕೊಂಡಿರ್ತೀವಲ್ವ, ಅದೇ ಬೌಲಿಗೆ ಮತ್ತೆ ನಾನು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಸಿಂಕ್ ಒಳಗಡೆ ಇಟ್ಕೊಂಡಿದ್ದೀನಿ. ಈ ರೀತಿ ವಾಶ್ ಮಾಡ್ಕೊಂಡ್ರೆ ಆಯಿತು. ವಾಶ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡಿರಬೇಕು. ಅದಕ್ಕೆ ಸುಣ್ಣ ಮಿಕ್ಸ್ ಮಾಡಿ ಈ ರೀತಿ ವಾಶ್ ಮಾಡಿದರೆ ಇಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ. ಆವಾಗ ನೋಡಿದಾಗ ಹೇಗಿತ್ತು, ಇವಾಗ ಚೆನ್ನಾಗಿ ವಾಶ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಎಲ್ಲ ವಾಶ್ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೋಟಿ ಫ್ರೈ ನೀವು ತಿಂದಿರೋರಿಗೆ ಗೊತ್ತೇ ಇರುತ್ತಲ್ವ, ಎಲ್ಲ ಒಂದು ಬೋಟಿ ಫ್ರೈನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿದ್ದಾಗಿದೆ, ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲೀನ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡ್ವಿ. ಇದನ್ನು ಫ್ರೈ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನು 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ, ಹಾಗೆ 2 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಚಿಕ್ಕದು. ಜೊತೆಗೆ ಒಂದು 2 ಇಂಚಷ್ಟು ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ನನ್ನ ಕೈಯಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿರೋಣ. ಹಾಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಒಗ್ಗರಣೆಗೆ ಅಂತೇಳಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಸಾಲೆ ಎಲ್ಲ ರುಬ್ಕೊಂಡಲ್ವ, ಆ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೋಟಿ ಫ್ರೈನ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಯಾವಾಗಲೂ ಚಿಕನ್ದಾಗಿರ್ಬೋದು ಮಟನ್ದಾಗಿರ್ಬೋದು ಇದೇ ರೀತಿ ಮಾಡೋ ಅಂಥದ್ದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಬೋಟಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈ ಒಗ್ಗರಣೆನಲ್ಲಿ. ನನಗಂತೂ ಬೋಟಿ ಫ್ರೈ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಟನ್ ಸಾಂಬಾರು ಆಗಿರ್ಬೋದು, ಚಿಕನ್ ಸಾಂಬಾರು ಆಗಿರ್ಬೋದು. ಬೋಟಿ ಫ್ರೈ ಇಲ್ಲ ಅಂತ ಅಂದರೆ ನನಗೆ ಆ ಸಾಂಬಾರಲ್ಲಿ ತಿಂದಂಗೆ ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಕಂಪಲ್ಸರಿ ಮಾಡ್ತೀವಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉರಿಯೋದಕ್ಕೆ. ಇಲ್ಲಿ ನಾನು ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ ಬೋಟಿಗೆ. ಮಸಾಲೆ ಕೂಡ ಇವಾಗ ನೀರು ರೀತಿ ಬಿಟ್ಕೊಂಡಿಲ್ಲ, ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮಸಾಲೆನೇ ಹಾಕ್ತೀನಿ. ಅದೇನಪ್ಪ ಅಂತಂದರೆ ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಮಗೆ ಖಾರ ನೋಡಿ ಖಾರದ ಪುಡಿ ಹಾಕ್ಕೊಳ್ಬೋದು. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರು. ನಮ್ಮನೇಲಿ ಸಾಂಬಾರು ಪೌಡರ್ನ ಸಪ್ರೇಟಾಗಿ ಮಾಡಿಸಿರ್ತೀವಿ, ನಾನು ಅದನ್ನೇ ಸೇರಿಸಿದ್ದೀನಿ. ಎಲ್ಲವೂ ಕೂಡ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಪೌಡರ್ ಹಾಕಿದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ ಜಾಸ್ತಿ ಹಾಕಿದರೆ. ಹಾಗಾಗಿ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಜಾಸ್ತಿ ಹಾಕಿದರೆ ಒಂಥರ ಅದರದ್ದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಮಸಾಲೆ ರುಬ್ಬಿದ್ದು ಜಾರ್ ಇತ್ತಲ್ವ, ಇನ್ನೂ ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ, ಹಾಗಾಗಿ ಅದನ್ನೇ ಸ್ವಲ್ಪ ನೀರು ಹಾಕಿದ್ದೀನಿ. ನಮಗೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ, ಇಲ್ಲಿ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಬೇಕು. ಈ ಬೋಟಿ ಜೊತೆಗೆ ನಾವು ಕಾಳನ್ನು ಆ್ಯಡ್ ಮಾಡ್ತೀವಿ. ಯಾವುದೇ ಕಾಳಾದರೂ ಸಹ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತು ನಮ್ಮನೇಲಿ ಹಸಿ ತಣ್ಣಿ ಕಾಳು ತಂದಿದ್ವಿ, ಅಂದರೆ ಹಲಸಂದೆ ಕಾಳು ಅಂತ ಹೇಳ್ತಾರೆ ಕೆಲವರು, ಅದು ತಂದಿದ್ವಿ. ಸೊ ಅದನ್ನೇ ನಾವು ಆ್ಯಡ್ ಮಾಡ್ತಾಯಿದ್ವಿ.
ಇದ್ರ ಬದಲಾಗಿ ನಾವು ಕಡಲೆಬೇಳೆ ಅಥವಾ ಕಡಲೆಕಾಳು, ಹೆಸರು ಕಾಳು ಇದನ್ನೆಲ್ಲ ಹಾಕ್ಬೋದು. ಒಣಗಿರೋ ಕಾಳು ಹಾಕೋದಾದರೆ ಒಂದು 2 ಅವರ್ಸು ನೆನೆಸ್ಬಿಟ್ಟು ನಂತರ ಇದಕ್ಕೆ ಸೇರಿಸ್ಬೇಕು. ನಾನಿಲ್ಲಿ ಕಾಳು ಹಾಕಿದ್ಮೇಲೆ ಮತ್ತೆ ಒಂದು ಅರ್ಧ ಕಪ್ಪು ನೀರನ್ನು ಹಾಕಿದ್ದೀನಿ. ಇಷ್ಟು ಮಸಾಲೆ ಎಲ್ಲ ಹಾಕಿ ರೆಡಿ ಆದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಳ್ತೀನಿ. ಒಣಗಿರೋ ಕಾಳಾದರೆ 2 ವಿಷಲ್ ಸಾಕಾಗುತ್ತೆ. ಇದು ಹಸಿ ಕಾಳಾಗಿರೋದ್ರಿಂದ ಒಂದೇ ವಿಷಲ್ ಕೂಗಿಸ್ಕೊಂಡೆ ನಾನು. ಈಗ 1 ವಿಷಲ್ ಆಗಿದೆ. 1 ವಿಷಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಲಿಡ್ಡು. ಬನ್ನಿ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೀನಿ. ಸೊ ನೋಡಿ, ಇವಾಗ ಕಾಳು ಮತ್ತು ನಾವು ಬೋಟಿ ಎಲ್ಲ ಹಾಕಿದ್ವಲ್ಲ ಎಲ್ಲದು ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟಾದಮೇಲೆ ಲಾಸ್ಟಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಂದರೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವೆಲ್ಲ ಬೇರೆ ಬೇರೆ ರೀತಿ ಡಿಫ್ರೆಂಟಾಗಿ ಮಾಡಿರ್ಬೋದು. ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತೇಳಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಬೋಟಿ ಫ್ರೈ ರೆಡಿಯಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಲೀನ್ ಮಾಡೋದು ಹೇಗೆ, ಅದನ್ನು ಉಪಯೋಗಿಸ್ಕೊಂಡು ಫ್ರೈ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡ್ರಿ. ಈ ರೆಸಿಪಿ, ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ವಿಸಿಟ್ ಮಾಡಿರೋರು. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.